ನಮಸ್ಕಾರ ಫ್ರೆಂಡ್, ಈ ವಾರ ಮತ್ತೊಂದು ವಿಶೇಷದ ಜೊತೆಗೆ ನಿಮ್ಮೊಟ್ಟಿಗೆ ನಾನು ಬರ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಪರಿಚಯ ಮಾಡಬೇಕಂದಿರೋ ಪ್ರಾಡಕ್ಟು ಬಹಳ ವಿಚಿತ್ರವಾಗಿರೋ ಪ್ರಾಡಕ್ಟು. ಇದು ಭಾರತದ ಕೆಲವೊಂದು ಜಾಗದಲ್ಲಿ ಮಾತ್ರ ಸಿಕ್ತಂತಹ ಗಿಡಮೂಲಿಕೆಗಳು. ಏನಪ್ಪ ಗಿಡಮೂಲಿಕೆ ಬಗ್ಗೆ ಮಂಜುನಾಥ್ ಮಾತಾಡ್ತಾ ಇರ ಅಂತ ಅನ್ಕೋತಾ ಇದ್ದೀರಾ? ಇವತ್ತು ನೀವು ನೋಡ್ತಾ ಇರ್ಬೋದು, ಈ ಭೂಮಿಯಲ್ಲಿ ಎಷ್ಟು ಚೆನ್ನಾಗಿ ಹುಲ್ಲು ಬಂದಿದೆ, ಗಿಡಗಳು ಬಂದಿದೆ. ನೀರು ಆಗದೆ ಇಲ್ಲಿ ಹುಲ್ಲುಗಳು ಯಥೇಚ್ಛವಾಗಿ ಬಂದಿದೆ. ಆದರೆ ಇದೇ ರೀತಿ ಹುಲ್ಲು ಥರ ನಿಮ್ಮ ತಲೆಯಲ್ಲಿ ಕೂದಲು ಕೂಡ ಅದೇ ಥರ ಬರಬೇಕು ಅಂತ ಆಸೆ ಎಲ್ಲರಲ್ಲೂ ಇದೆ ಅಂತ ನನಗೂ ಗೊತ್ತಿದೆ. ಇವತ್ತು ಆ ಒಂದು ಊರಿಗೆ ಬಂದಿದ್ದೀನಿ. ಇಡೀ ಊರಲ್ಲಿ ಎಲ್ಲರೂ ತಲೆ ಕೂದಲು ಕೂಡ ಬಹಳ ಸೊಂಪಾಗಿದೆ. ಬನ್ನಿ, ಅವ್ರ ತಲೆ ಕೂದಲು ಹೇಗಿದೆ, ಆ ತಲೆ ಕೂದಲಿಂದಿನ ರಹಸ್ಯ ಏನು ಅಂತ ಅನ್ನೋದು ಕೇಳೋಣ. ಈಗಾಗಲೇ ಕಾಡಲ್ಲಿ ಹುಡುಕ್ತಾ ಇದ್ದೀನಿ ಸ್ವಲ್ಪ ಜನ. ಬನ್ನಿ, ಒಬ್ಬರು ನನಗೆ ಸಿಕ್ಕಿದರೆ ಆಲ್ರೆಡಿ ಕೆಲವೊಂದು ಗಿಡಮೂಲಿಕೆಗಳನ್ನು ಕಲೆಕ್ಟ್ ಮಾಡ್ತಾವ್ರೆ. ನೋಡಿ ನೋಡಿ, ಲೈವಲ್ಲಿ ಕಾಣಿಸ್ತಿದೆ, ಗಿಡಮೂಲಿಕೆಗಳನ್ನು ಕಲೆಕ್ಟ್ ಮಾಡ್ತಾವ್ರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇವರು ಅನಾದಿವಾಸಿ ಕಡೆಯಿಂದ ಅನಾದಿವಾ ಕಾಲದಿಂದಲೂ ಈ ರೀತಿ ಗಿಡಮೂಲಿಕೆ ತಯಾರಿ ಮಾಡ್ತಾರೆ. ಬಟ್ ಇನ್ನು ಸರ್, ಇದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಯಾವ ರೀತಿ ಆಯಿಲ್ ಜನರೇಟ್ ಮಾಡ್ತಾರೆ ಸರ್? ಇದು ನಮ್ಮ ತಾತ ಮುತ್ತಾಂದ್ರ ಕಾಲದಿಂದನೂ ಇದನ್ನ ಬಳಿ ಮಾಡ್ತಾ ಇದ್ದೀವಿ ಸರ್ ನಾವು. ಈಗ ಸ್ವಲ್ಪ ಇದು ಎಲ್ಲರಿಗೂ ಪಬ್ಲಿಸಿಟಿ ಆಗ್ತಿದೆ ಸರ್. ವಾಸನೆ ಸೂಪರ್ ಆಗಿದೆ ಸರ್. ಸರ್, ಇದು ಎಲ್ಲ ಒಂದೊಂದು ಮೇನ್ ಸರ್. ಇದು ಕೂದಲು ಹಿಂಗೆ ಸೊಂಪಾಗಿ ಬರಬೇಕು ಅಂದ್ರೆ ಇದಿರುತ್ತಲ್ಲ ಸರ್, ಇದು ಯಾರಿಗೂ ಗೊತ್ತಿಲ್ಲ ಸರ್. ಇದು ಈ ಮೂಲಿಕೆ ಯಾರಿಗೂ ಗೊತ್ತಿಲ್ಲ. ಜಾಸ್ತಿ ಗೂಡಿನಲ್ಲಿ ಕದ್ದು ಮುಚ್ಚಿ ಅನ್ನೋ ತರ ಕೂದಲು ಬಂದಿರುತ್ತೆ ಫ್ರೆಂಡ್ಸ್. ಇದು ನಮ್ಮ ತಾತ ಇದು ಕಂಡಿಡ್ದಿರೋದು ಸರ್. ಇದು ನಮ್ಮ ತಾತ ಮುತ್ತಾತರು ಕಂಡಿಡ್ದಿರೋದು, ನಮ್ಮ ಪರಂಪರೆ. ಇದು ಯಾರಿಗೂ ಗೊತ್ತಿಲ್ಲ ಸರ್. ಇದು ಸರ್ ಈ ಗಿಡಮೂಲಿಕೆ ಸಖತ್ ಸಾಫ್ಟ್ ಆಗಿದೆ ಸರ್. ಹಾ ಸರ್, ಹೌದು. ಇದರ ವಿಶೇಷತೆ ಏನು ಸರ್? ಸರ್, ಇದು ಹಾಕಿದ್ರೆ ನೋಡಿ, ಇಲ್ಲಿ ಇದು ಹೆಂಗ್ ಬಂದಿದೆ ಕೂದಲು, ಇದೇ ತರ ಕೂದಲು ಬರುತ್ತೆ ಸರ್. 1, 4, 5 ನೋಡಿ, ಬಂದಿದೆ. ಈ ತರ ಬರುತ್ತೆ ಸರ್ ಕೂದಲು. ವಾವ್, ಸೋ ಹಿಂಗ್ ಬರುತ್ತೆ ಸರ್. ಅದಕ್ಕೋಸ್ಕರ ಈ ಗಿಡಮೂಲಿಕೆ ಯಾರಿಗೂ ಗೊತ್ತಿಲ್ಲ ಸರ್. ಇದು ನಾವೇ ಇದು ಮಾಡ್ತಿರೋದು ಸರ್. ಇದು ಜಾಸ್ತಿ ಕಾಡಲಿಂದ ತಂದು ಬೆಳೆಸಿರೋದು ಸರ್. ಹೌದು ಸರ್, ಹೌದು. ಇದಕ್ಕೇನಾದ್ರು ಗೊಬ್ಬರ ಹಾಕ್ಬೇಕಾ? ಆ ಥರದ್ದು ಏನಿಲ್ಲ ಸರ್. ಅಲ್ಲೇ ನಾವೇ ಇದು ಹುಡ್ಕೊಂಡು ಹೋಗ್ತೀವಿ ಸರ್, ಎಲ್ಲಿ ಬೆಳೆದಿರುತ್ತೆ ಏನು ಅಲ್ಲಿ ಸರ್. ಕಿತ್ಕೊಂಡು ಮತ್ತೊಬ್ರು ಅಲ್ಲೇ ಯಾರೋ ಬರ್ತಾ ಇದಾರೆ ನೋಡಿ. ಇನ್ನೊಬ್ರು ಇದೇ ತರ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತವ್ರೆ ಅಂತ ಅನ್ಸುತ್ತೆ. ಕಮ್ ಆನ್ ಫ್ರೆಂಡ್ಸ್, ಲೆಟ್ಸ್ ಗೋ. ಯಾರದು? ಬನ್ನಿ 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 ಬನ್ನಿ. ಎಲ್ಲಿ ಸಿಕ್ಕಿದ್ರು ಇನ್ನೊಬ್ರು? ಹಲೋ ಸರ್, ನಮಸ್ಕಾರ. ಹಾಯ್ ವೀಕ್ಷಕರೇ, ಇದು ತುಂಬೆ ಬಳ್ಳಿ ಅಂತ. ಇದು ಕೂಡ ಒಂದು ಅನಾದಿವಾಸಿ ಹೇರ್ ಆಯಿಲ್ ಅಲ್ಲಿ ಮಿಕ್ಸ್ ಆಗುವಂತಕ್ಕಂಥ ಒಂದು ಗಿಡಮೂಲಿಕೆ ಇದು. ಓಕೆ. ಮತ್ತೆ ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನಾನೊಬ್ಬ ಕಾರ್ಪೊರೇಟ್ ಎಂಪ್ಲಾಯಿ ಬೆಂಗಳೂರಲ್ಲಿ. ಎಸ್. ಸುಮಾರು 3-4 ವರ್ಷದ ಮುಂಚೆ ನನಗೆ ಕೂದಲೇ ಇರ್ಲಿಲ್ಲ. ಸೊ ಈ ಬಳ್ಳಿ ಎಲ್ಲ ಯೂಸ್ ಮಾಡಿ ಮತ್ತೆ ಅನಾದಿವಾಸಿ ಹೇರ್ ಆಯಿಲ್ ಯೂಸ್ ಮಾಡಿ ನನ್ಗೆ ಇವತ್ತು ಸಿನಿಮಾದಲ್ಲಿ ಚಾನ್ಸ್ ಸಿಗೋ ತರ ಕೂದಲು ದುರ್ಗಾಶಕ್ತಿ ಸರ್. ನೀವು ರವಿ ವರ್ಮಾ ತರ ಇದೀರಾ ಸರ್? ನೋಡಿ ಸರ್, ನಾನು ಇದರಲ್ಲಿ ದೇವರಾಜ್ ರಾಜ ವರ್ಮಾ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಅದ್ರ ತರನೇ ನನಗೆ ಕೂದಲು ಬಂದಿದೆ. ಮತ್ತೆ ನಾನು ಖುಷಿ ಆಗ್ತಿರೋದು ಏನಂದ್ರೆ, ನಾನು ಕಾರ್ಪೊರೇಟ್ ಕಂಪ್ನಿ ಕೆಲಸನ ಬಿಟ್ಟು ಇವತ್ತು ಅನಾದಿವಾಸಿ ಟೀಮ್ ಜೊತೆ ಸೇರ್ಕೊಂಡು ನಾನು ಇವತ್ತು ಅವ್ರ ಜೊತೆ ಒಂದು ಕಾರ್ಪೊರೇಟ್ ಮಾರ್ಕೆಟಿಂಗ್ ಹೆಡ್ ಆಗಿ ನಾನು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮತ್ತೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಯಾವ ಚಾನಲ್ ಅಂತ ಹೇಳಿದ್ರೆ ನಾವು ಅವ್ರಿಗೆ ಅದರಲ್ಲಿ ಸರ್. ಇದು ಈ ಗಿಡ ಮೂಲಿಕೆ ಬಗ್ಗೆ ಹೇಳಿದ್ರಲ್ಲ, ಇದು ನಾನು ಲಾಸ್ಟ್ ಟೈಮ್ ಒಂದು ಗಿಡ ತೋರಿಸಿದ್ದೆ ವೀಕ್ಷಕರೇ. ಅದಕ್ಕಿಂತ ಬಹಳ ಕಲರ್ಫುಲ್ ಆಗಿದೆ, ಮತ್ತೆ ಪರ್ಫ್ಯೂಮ್ ಇದೆ. ನೋಡಿ, ಇದರಲ್ಲಿ ತುಂಬೆ ಹೂವು ಅಂತಿದೆ. ಈ ಹೂವು ಇರುತ್ತಲ್ಲ, ಕೂದಲಿನ ಬುಡಕ್ಕೋಗಿ ಅದರಲ್ಲಿ ಒಂದು ಸಾರಾಂಶವನ್ನು ತುಂಬಿ ಅದಕ್ಕೆ ಶಕ್ತಿ ತುಂಬುತ್ತೆ ಸರ್. ನರನಾಡಿಗಳಿಗೆಲ್ಲ ಚೇತನ ಕೂಡ ಆಗುತ್ತೆ. ಇದು ಕೆಲವೊಂದು ಇದ್ರ ಮುಖಾಂತರ ನಾವು ಮತ್ತೋ ಹೆಚ್ಚಿಗೆ ರೀತಿಯಲ್ಲಿ ಪ್ರಾಡಕ್ಟ್ಸ್ ನ ತರ್ತಾ ಇದೀವಿ. ಇವಾಗ R&D ಸ್ಟೇಜ್ ಅಲ್ಲಿ ಇದೆ ಈ ಪ್ರಾಡಕ್ಟ್. ಹೌದು, ನೋಡಿ, ಎಸ್ಪೆಷಲಿ ನಾವಿಲ್ಲೆಲ್ಲ ನಾವು ಪ್ಲಾಂಟೇಶನ್ ಮಾಡ್ತಾ ಇದೀವಿ. ನೋಡಿ ಇಲ್ಲಿ ಕೂಡ ಇದೆಲ್ಲ ಆಗ್ತಿದೆ. ಮತ್ತೆ ನಮ್ದ್ರಲ್ಲಿ ಒಣಗಿರೋ ಮಾವಿನ ಎಲೆ ಮೂಲಕ ಕೂಡ ನಾವೊಂದು R&D ಮಾಡ್ತಾ ಇದೀವಿ. ನೋಡಿ, ನನಗೆ ಮಾವಿನ ಎಲೆ ಅಂತ ಅನಿಸ್ತು, ಬಟ್ ನಾನೇನು ಒಣಗಿದೆ ಅನ್ಕೊಂಡೆ, ಬಟ್ ಇದು ಒಣಗಿಲ್ಲ. ನೋಡಿ, ಅಲ್ಲೂ ಕೂಡ ನೀವು ನೋಡ್ಬೋದು, ಅಲ್ಲೂ ಇದೆ. ಮತ್ತೆ ಇಲ್ಲಿ ಒಣಗಿಸಿರೋದು ಸರ್. ಇದು ಪರ್ಪಸ್ಫುಲ್ ಆಗಿ ಇದನ್ನ ಒಣಗಿಸ್ತಾ ಇದೀವಿ ಸರ್. ಅನಾದಿವಾಸಿ ಹೇರ್ ಆಯಿಲ್ ಜಗತ್ ಪ್ರಖ್ಯಾತಿ ಪಡಿಬೇಕು ಅಂತ ನಾವು ಇವತ್ತು ಇದಕ್ಕೆಲ್ಲ ಇಬ್ರು ಅನಾದಿವಾಸಿ ಹೇರ್ ಆಯಿಲ್ ಕಂಪನಿಯ R&D ಡಿಪಾರ್ಟ್ಮೆಂಟ್ ಇಂದ ಬಹಳಷ್ಟು ಪ್ರಾಡಕ್ಟ್ ಗಳನ್ನ ಆಚೆ ತಂದು ಇಡೀ ಸಮಾಜಕ್ಕೆ ಒಳ್ಳೆ ಕೂದಲು ಕೊಡ್ಬೇಕು ಅನ್ನೋದೇ ಇವ್ರ ಉದ್ದೇಶ ಆಗಿದೆ. ಕರೆಕ್ಟಾ ಸರ್? ಎಸ್. ಪ್ರತಿಯೊಬ್ಬರು ಬೋಳು ತಲೆ ಇರಬಾರ್ದು, ಎಲ್ಲರ ತಲೆಯಲ್ಲೂ ಈ ತರ ಕೂದಲು ಬೆಳಿಬೇಕು, ಇದೇ ತರ ಕೂದಲು ಬೆಳಿಬೇಕು. ಆ ದೇವರಲ್ಲಿ ನಾವು ಕೇಳ್ಕೊತೀವಿ, ನಿಮ್ ಚಾನಲ್ ಕೂಡ ಒಂದು ಸಕ್ಸಸ್ಫುಲ್ ಮೀಡಿಯಾ ಆಗಿ ಅಂತ. ದಯವಿಟ್ಟು ನಮ್ಮ ಕಡೆಯಿಂದ ನಿಮ್ಗೆ ಒಂದು ಕಾಂಪ್ಲಿಮೆಂಟರಿ ಅನಾದಿವಾಸಿ ಹೇರ್ ಆಯಿಲ್ ನಿಮ್ಗೆ ಕೊಡ್ತಾ ಇದೀವಿ. ದಯವಿಟ್ಟು ನೀವು ಅದನ್ನ ಪಡ್ಕೊಂಡು ನಮ್ಮ ಕೌಂಟರ್ ಅಲ್ಲಿ ನೀವು ಹೋಗ್ಬೋದು. ದಯವಿಟ್ಟು ನೀವು ಕೂಡ
ಮತ್ತೆ ನಿಮ್ಮ ವೀಕ್ಷಕರಿಗೆ ಕೂಡ ಒಂದು ಸ್ಪೆಷಲ್ ಆಫರ್ ಇರುತ್ತೆ ಸರ್, ದಯವಿಟ್ಟು ಅದನ್ನ ಮಿಸ್ ಮಾಡ್ಕೋಬಾರ್ದು. ಶೋರ್ ಫ್ರೆಂಡ್ಸ್, ನಮ್ಮ ಚಾನಲ್ ಇಂದ ಯಾರ್ಯಾರು ಅನಾದಿವಾಸಿ ಏರ್ ಆಯಿಲ್ ನ ಬಳಸಬೇಕು ಅಂತ ಅನ್ಕೊಂಡಿದ್ರು 50% Oh my God. 50% ಆಫರ್ AD50% ಅಂತ ನೀವು ಮತ್ತೆ ನೀವು ಯಾರಾದ್ರೂ ಬೋಳು ತರ ಇರೋರ್ನ ಕರ್ಕೊಂಡ್ ಬಂದ್ರೆ, ಎಕ್ಸಾಂಪಲ್ ನಿಮ್ ಫ್ರೆಂಡ್ಸ್ ಆಗಿರ್ಲಿ, ನಿಮ್ಮ ರಿಲೇಟಿವ್ಸ್ ಆಗಿರ್ಲಿ ಬಂದ್ರೆ ಅವ್ರಿಗೆ ಉಚಿತವಾಗಿ ನಾವು ಟ್ರೀಟ್ಮೆಂಟ್ ಕೂಡ ಕೊಡ್ತೀವಿ. ವಾವ್, ನನ್ನ ಚಾನಲ್ ನೋಡ್ತಾ ಇರೋರಿಗೆ ಇದೊಂದು ಗೋಲ್ಡನ್ ಅವಕಾಶ ಅಂತ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ನಿಮ್ ಚಾನಲ್ ಹೆಸರು ಹೇಳಕ್ ಹೇಳಿ, ದಯವಿಟ್ಟು ಯಾರೇ ಬಂದ್ರು ಕೂಡ ಅವಾಗ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯ ನಮ್ದು ಮ್ಯಾಜಿಕಲ್ ಮಂಜುನಾಥ್ ಅವ್ರ ಟೀಮ್ಗೆ ಆಲ್ ದಿ ಬೆಸ್ಟ್. ಹೀಗೆ ಸರ್, ಥ್ಯಾಂಕ್ ಯು ಹೀಗೆ ಮುಂದುವರಿತಾ ಇರಲಿ ನಿಮ್ ಚಾನಲ್. ಈ ಎಲ್ಲ ಸುಂದರವಾದಂತಹ ಲೊಕೇಶನ್ ಅನ್ನ ಎಲ್ಲ ಕ್ಯಾಪ್ಚರ್ ಮಾಡಿರುವಂತ ಪ್ರಶಾಂತ್ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತಾ ನಮಸ್ಕಾರ.